ಪ್ರತಿಷ್ಠಿತ ದೇಶದ ಅತ್ಯುನ್ನತ ಗೌರವ ಪದ್ಮಶ್ರೀ ಪ್ರಶಸ್ತಿ ಪ್ರಕಟ ಆಗಿದೆ. ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿಯ ಪಟ್ಟಿಯಲ್ಲಿ ಕರ್ನಾಟಕದ 9 ಗಣ್ಯರಿಗೆ ಪದ್ಮಶ್ರೀಯ ಗೌರವ ಸಂದಿದೆ. ಕರ್ನಾಟಕದ 9 ಜನರಿಗೆ ಪದ್ಮ ಪ್ರಶಸ್ತಿ ಘೋಷಣೆಯಾಗಿದೆ. ದೇಶದಲ್ಲಿ ಒಟ್ಟು 139 ಜನರಿಗೆ ಪದ್ಮ ಪ್ರಶಸ್ತಿ ಘೋಷಣೆಯಾಗಿದೆ. ಪದ್ಮಶ್ರೀ ಪ್ರಶಸ್ತಿಯನ್ನ ಕೇಂದ್ರ ಘೋಷಣೆ ಮಾಡಿದೆ. ಕರ್ನಾಟಕದ 6 ಮಂದಿಗೆ ಪದ್ಮಶ್ರೀ, 2ರಿಗೆ ಪದ್ಮಭೂಷಣ ಮತ್ತು 1ರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಲಭಿಸಿದೆ. ವಿಜಯಲಕ್ಷ್ಮಿ ದೇಶಮಾನೆ ವೈದ್ಯಕೀಯ ಸೇವೆಗೆ, ವೆಂಕಪ್ಪ ಅಂಬಾಜಿ ಸುಗಟೇಕರ್ ಕಲೆ ವಿಭಾಗ, ಭೀಮವ್ವ ದೊಡ್ಡಬಾಳಪ್ಪ ಕಲೆ ವಿಭಾಗ, ಪ್ರಶಾಂತ್ ಪ್ರಕಾಶ್ ವಾಣಿಜ್ಯೋದ್ಯಮ, ಹಾಸನ್ ರಘು ಕಲೆ ವಿಭಾಗ, ರಿಕಿಗೇನ್ ಕೇಜ್ ಕಲೆ ವಿಭಾಗ, ಲಕ್ಷ್ಮೀ ಸುಬ್ರಹ್ಮಣ್ಯಂ ಕಲಾ ವಿಭಾಗ, ಹಿರಿಯ ನಟ ಅನಂತ್ ನಾಗ್ ಪದ್ಮಭೂಷಣ ಕಲೆ ವಿಭಾಗ, ಸೂರ್ಯಪ್ರಕಾಶ್ ಶಿಕ್ಷಣ ಮತ್ತು ಪತ್ರಿಕೋದ್ಯಮ ವಿಭಾಗ. ಈ 9 ಜನರಿಗೆ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮ ಪ್ರಶಸ್ತಿಯ ಗರಿ ಅವರ ಸಾಧನೆಯ ಕಿರೀಟಕ್ಕೆ ಸೇರ್ಪಡೆಯಾಗಿದೆ. ಇವತ್ತು ಘೋಷಣೆಯಾದ ಪದ್ಮ ಪ್ರಶಸ್ತಿಯಲ್ಲಿ ಕರ್ನಾಟಕದ 9 ಜನ ಗಣ್ಯರ ಹೆಸರಿದೆ. ಆ ಪೈಕಿ 6 ಜನ ಪದ್ಮಶ್ರೀ, 2ರಿಗೆ ಪದ್ಮಭೂಷಣ ಹಾಗೂ 1ರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಒಟ್ಟು 139 ಜನ ಭಾರತದಾದ್ಯಂತ ಪದ್ಮ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಪೈಕಿ 9 ಜನ ಕರ್ನಾಟಕದವರಿದ್ದಾರೆ. ವೈದ್ಯಕೀಯ ಸೇವೆಗೆ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಪದ್ಮಶ್ರೀ, ಕಲೆ ವಿಭಾಗದಲ್ಲಿ ವೆಂಕಪ್ಪ ಅಂಬಾಜಿ ಸುಗಟೇಕರ್ ಅವರಿಗೆ ಪದ್ಮಶ್ರೀ. 2 ವರ್ಷಗಳ ಹಿಂದಷ್ಟೇ ಪವರ್ ಟಿವಿ ಒಂದು ಮೆಗಾ ಅಭಿಯಾನವನ್ನ ಮಾಡಿತ್ತು. ನಟ ಅನಂತ್ ನಾಗ್ಗೆ ಪದ್ಮಶ್ರೀ ಪ್ರಶಸ್ತಿ ಕೊಡಿ ಅಂತ ಅಭಿಯಾನವನ್ನ ಪವರ್ ಟಿವಿ ದೊಡ್ಡ ಮಟ್ಟದಲ್ಲಿ ಮಾಡಿತ್ತು. ಕೇವಲ 2 ವರ್ಷಗಳ ಹಿಂದೆ ಪವರ್ ಟಿವಿ ಅಭಿಯಾನಕ್ಕೀಗ ಕೊನೆಗೂ ಜಯ ಸಿಕ್ಕಿದೆ. ಹಿರಿಯ ನಟ ಅನಂತ್ ನಾಗ್ಗೆ ಪದ್ಮಭೂಷಣ ಪ್ರಶಸ್ತಿ ಒಲಿದು ಬಂದಿದೆ. ಪದ್ಮಭೂಷಣ ಪ್ರಶಸ್ತಿ ಸಿಕ್ಕ ಬೆನ್ನಲ್ಲೇ ಪವರ್ ಟಿವಿ ಜೊತೆ ಅನಂತ್ ನಾಗ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ನನಗಿಂತ ಅಭಿಮಾನಿಗಳು ಹೆಚ್ಚು ಖುಷಿಯಾಗಿದ್ದಾರೆ ಅಂತ ಅನಂತ್ ನಾಗ್ ಮಾತನಾಡಿದ್ದಾರೆ. ಈ ವಯಸ್ಸಿನಲ್ಲಿ ನನ್ನನ್ನು ಗುರುತಿಸಿದ್ದಕ್ಕೆ ಕೇಂದ್ರಕ್ಕೆ ನನ್ನ ಧನ್ಯವಾದಗಳು ಅಂತ ಪವರ್ ಟಿವಿಗೆ ಹಿರಿಯ ನಟ ಅನಂತ್ ನಾಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅತ್ಯುನ್ನತ ನಾಗರಿಕ ಸೇವಾ ಪ್ರಶಸ್ತಿಗಳಾದ ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪುರಸ್ಕೃತರ ಹೆಸರುಗಳನ್ನು ಇವತ್ತು ಪ್ರಕಟ ಮಾಡಿದೆ. ಸಂತೋಷ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ದೇಶದ ಅತ್ಯುನ್ನತ ನಾಗರಿಕ ಸೇವಾ ಪ್ರಶಸ್ತಿ ಪದ್ಮ ಪ್ರಶಸ್ತಿಗಳ ಘೋಷಣೆಯಾಗಿದೆ. ಕರ್ನಾಟಕಕ್ಕೆ ಏನು ಖುಷಿ ಸುದ್ದಿ? ಯಾರ್ಯಾರಿಗೆ ಪ್ರಶಸ್ತಿ? ಈ ಬಾರಿಯ ಪ್ರಶಸ್ತಿಯ ಪಟ್ಟಿಯಲ್ಲಿ ಕಣ್ಣಾಡಿಸಬಹುದಾದಂಥ ಹೆಸರುಗಳು ಪ್ರಮುಖವಾಗಿ? ಪ್ರಣತ್, ಪ್ರಮುಖವಾಗಿ ಈ ಬಾರಿ ಪದ್ಮಶ್ರೀ ಪ್ರಶಸ್ತಿಗಳು ಘೋಷಣೆ ಆಗಿರುವಂತದ ಮೇಲೆ ಗಮನಿಸಬೇಕಾಗುತ್ತೆ. ಸಹಜವಾಗಿ ಕರ್ನಾಟಕಕ್ಕೆ ಒಟ್ಟು 9 ಪದ್ಮ ಪ್ರಶಸ್ತಿಗಳು ಘೋಷಣೆ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಹಂತವಾಗಿ 3 ಕ್ಯಾಟಗರಿಯನ್ನ ವಿಭಜನೆ ಮಾಡಲಾಗಿರುವಂತದ್ದು. ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು. ಪದ್ಮಶ್ರೀ ಪ್ರಶಸ್ತಿಗೆ ಒಟ್ಟು 6 ಜನ ಗಣ್ಯರನ್ನ ಆಯ್ಕೆ ಮಾಡಲಾಗಿದೆ ನಾನಾ ಒಂದು ವಿಭಾಗಗಳಿಂದ. ಇನ್ನು ಉಳಿದಂತೆ ಪದ್ಮವಿಭೂಷಣ ಅದು ತುಂಬಾ ಅತ್ಯುನ್ನತವಾದಂತಹ ಒಂದು ಪ್ರಶಸ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪದ್ಮ ಅವಾರ್ಡ್ ನಲ್ಲಿ ಬರುವಂತ ಲಕ್ಷ್ಮೀ ಸುಬ್ರಹ್ಮಣ್ಯಂ ಕಲಾ ವಿಭಾಗದಿಂದ ಅವರನ್ನ ಆಯ್ಕೆ ಮಾಡಲಾಗಿರುವಂತದ್ದು. ಪದ್ಮವಿಭೂಷಣಕ್ಕೆ ಸಾಕಷ್ಟು ನಿರೀಕ್ಷೆಗಳನ್ನ ಪ್ರತಿ ಬಾರಿಯೂ ಕೂಡ ನಿರೀಕ್ಷೆಯನ್ನ ರಾಜ್ಯದ ಜನ ಇಟ್ಟುಕೊಳ್ತಾ ಇದ್ರು. ಕಲಾ ಸೇವೆಯಲ್ಲಿ ಅನಂತ್ ನಾಗ್ ಅವರ ಹೆಸರನ್ನ ಕಳೆದ 2 ವರ್ಷಗಳಿಂದ ಕೂಡ ಪದೇ ಪದೇ ಉಚ್ಚಾರವನ್ನ ಮಾಡಲಾಗ್ತಾ ಇತ್ತು. ಸಾಕಷ್ಟು ಅಭಿಮಾನಿಗಳು ಕೂಡ ಒಕ್ಕೊತ್ತಾಯವನ್ನ ಮಂಡಿಸ್ತಾ ಇದ್ರು. ಅನಂತ್ ನಾಗ್ ಅವರಿಗೆ ಈ ಬಾರಿ ಆದ್ರೂ ಪದ್ಮ ಅವಾರ್ಡ್ಗಳು ಲಭಿಸಬಹುದು ಅನ್ನುವಂಥದ್ದು. ಆದ್ರೆ ಈ ಬಾರಿ ಕೇಂದ್ರ ಸರ್ಕಾರ ಒಂದು ಮನ್ನಣೆಯನ್ನ ಕೊಟ್ಟಿರುವಂತ ಗಮನಿಸಬೇಕಾಗುತ್ತೆ. ಸಹಜವಾಗಿ ಈ ಬಾರಿ ನಿರೀಕ್ಷೆಯಂತೆ ಪದ್ಮ ಅವಾರ್ಡ್ ನ ಜೊತೆಗೆ ಪದ್ಮ ವಿಭೂಷಣವನ್ನ ಘೋಷಣೆ ಮಾಡಿರುವಂತದ್ದು ಇಲ್ಲಿ ಸಾಕಷ್ಟು ಮಹತ್ವನ ಪಡೆದುಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಉಳಿದಂತೆ ಪ್ರಶಾಂತ್ ಪ್ರಕಾಶ್ ವಾಣಿಜ್ಯೋದ್ಯಮದಲ್ಲಿ ಜೊತೆಗೆ ಹಾಸನ್ ರಘು ಕಲೆಯಲ್ಲಿ ಹಾಗೂ ರಿಕಿ ಕೇಜ್ ಇವರು ಕರ್ನಾಟಕದ ಜಾನಪದ ಕಲಾವಿದರಾಗಿರುವಂತಹ ಮುದ್ದು ಕೃಷ್ಣ ಅವರ ಅಳಿವಯ್ಯ ಜೊತೆಗೆ ಕರ್ನಾಟಕದ ಖ್ಯಾತ ಸಂಗೀತ ನಿರ್ದೇಶಕರು ಕೂಡ 3 ಬಾರಿ ಗ್ರಾಮಿ ಅವಾರ್ಡ್ ಅನ್ನ ಪಡೆದುಕೊಂಡಿರುವಂತಹ ವ್ಯಕ್ತಿ ರಿಕಿ ಕೇಜ್ ಅವರು. ಕಲೆಯಲ್ಲಿ ತಮ್ಮದಾದಂತ ಛಾಪನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಡಿಸಿರುವಂತಹ ವ್ಯಕ್ತಿ ರಿಕಿ ಕೇಜ್ ಅವರಾಗಿದ್ದಾರೆ. ಜೊತೆಗೆ ಈ ಬಾರಿ ಕೇಂದ್ರ ಸರ್ಕಾರ ಅವರನ್ನ ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಿರುವಂತ ಇಲ್ಲಿ ಗಮನಿಸಬೇಕಾಗುತ್ತೆ.
ರೈಟ್, ಓಕೆ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ. ಸೊ ಒಟ್ಟ ಕರ್ನಾಟಕದ 9 ಜನ ಗಣ್ಯರಿಗೆ ಪ್ರಶಸ್ತಿ ಘೋಷಣೆಯಾಗಿದೆ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದರು. ಕರ್ನಾಟಕದ 9 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿ ಗೌರವ ಲಭಿಸಿದೆ. ವೈದ್ಯಕೀಯ ಸೇವೆ ವಿಭಾಗದಲ್ಲಿ ವಿಜಯಲಕ್ಷ್ಮಿ ದೇಶಮಾನೆ, ಕಲೆ ವಿಭಾಗದಲ್ಲಿ ವೆಂಕಪ್ಪ ಅಂಬಾಜಿ ಸುಕಟೇಕರ್, ಕಲೆ ವಿಭಾಗ ಭೀಮವ್ವ ದೊಡ್ಡಬಾಳಪ್ಪ, ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಚಿನ್ನದ ಪದಕ ತಂದುಕೊಟ್ಟ ಹರವಿಂದರ್ ಸಿಂಗ್ ಅವರಿಗೂ ಕೂಡ ಪದ್ಮಶ್ರೀ ಘೋಷಣೆಯಾಗಿದೆ. ಗರ್ಭಕೊರಳಿನ ಕ್ಯಾನ್ಸರ್ ಕುರಿತಾಗಿ ಜಾಗೃತಿ ಮೂಡಿಸುವಲ್ಲಿ ಹಾಗೂ ಚಿಕಿತ್ಸೆ ನೀಡುವಲ್ಲಿ ಗಮನಾರ್ಹ ಕೆಲಸ ಮಾಡಿದ ಸ್ತ್ರೀರೋಗ ತಜ್ಞ ಡಾಕ್ಟರ್ ನೀರಜ್ ಬಾತ್ಸಾ, ತುಳಿತಕ್ಕೊಳಗಾದ ಮೊಸಾಹರ್ ಸಮುದಾಯದ ಏಳಿಗೆಗಾಗಿ ನೈ ಆಶು ಸಂಘಟನೆ ಮೂಲಕ ಶ್ರಮಿಸಿದ ಭೋಜ್ಪುರದ ಸಾಮಾಜಿಕ ಕಾರ್ಯಕರ್ತ ಭೀಮ್ ಸಿಂಗ್ ಭವೇಶ್, ಕಳೆದ 5 ದಶಕಗಳಿಂದ ನಾಗಸ್ವರ ವಾದನದ ತವಿಲ್ ನುಡಿಸ್ತಾ ಇರುವ ಪಿ ದಕ್ಷಿಣಮೂರ್ತಿ, ಹಣ್ಣು ಬೆಳೆಯಲ್ಲಿ ವಿಶಿಷ್ಟ ಸಾಧನೆ ಮಾಡಿರೋ ನಾಗಾಲ್ಯಾಂಡ್ನ ಎಲ್ ಹ್ಯಾಂಗ್ತಿಂಗ್, ಇವರೆಲ್ಲರಿಗೂ ಕೂಡ ಪದ್ಮಶ್ರೀ ಸಿಕ್ಕಿದೆ. ಕಲೆ, ಸಮಾಜಮುಖಿ, ಸಾರ್ವಜನಿಕ ವ್ಯವಹಾರ, ವಿಜ್ಞಾನ, ಇಂಜಿನಿಯರಿಂಗ್, ವ್ಯಾಪಾರ, ಕೈಗಾರಿಕೆ, ವೈದ್ಯಕೀಯ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದವರಿಗೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಕಾಲಿವುಡ್ ನಟ ಅಜಿತ್ ಕುಮಾರ್ಗೆ ಪದ್ಮಭೂಷಣ ಪ್ರಶಸ್ತಿ ಘೋಷಣೆಯಾಗಿದೆ. ಟೀಮ್ ಇಂಡಿಯಾ ಕ್ರಿಕೆಟಿಗ ಆರ್ ಅಶ್ವಿನ್ಗೂ ಕೂಡ ಪದ್ಮಶ್ರೀಯ ಗೌರವ ಲಭಿಸ್ತಾ ಇದೆ. ಕಾಲಿವುಡ್ ನಟ ಅಜಿತ್ ಕುಮಾರ್, ಟೀಮ್ ಇಂಡಿಯಾ ಆಟಗಾರ ಆರ್ ಅಶ್ವಿನ್ ಇವರಿಬ್ಬರನ್ನು ಕೂಡ ಪದ್ಮಶ್ರೀ ಪ್ರಶಸ್ತಿಯ ಗೌರವ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಪದ್ಮಶ್ರೀ ಪ್ರಶಸ್ತಿ, ಪದ್ಮ ಪ್ರಶಸ್ತಿಗಳು ಘೋಷಣೆ ಆಗಿರುವ ಪ್ರಮುಖರು ಯಾರ್ಯಾರು ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಟೀಮ್ ಇಂಡಿಯಾದ ಕ್ರಿಕೆಟಿಗ ಆರ್ ಅಶ್ವಿನ್ ಇತ್ತೀಚೆಗಷ್ಟೇ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನು ಘೋಷಣೆ ಮಾಡಿದರು. ಘೋಷಣೆಯ ಕೆಲವೇ ದಿನಗಳ ಬೆನ್ನಲ್ಲೇ ಈಗ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗಿದೆ. ಇನ್ನು ಕಾಲಿವುಡ್ನ ನಟ ಅಜಿತ್ ಇತ್ತೀಚೆಗೆ ಕಾರ್ ಅಪಘಾತದಲ್ಲೂ ಕೂಡ ಸುದ್ದಿ ಆಗಿದ್ರು. ಅಜಿತ್ಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗಿದೆ. 139 ಜನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯಲ್ಲಿ ಆರ್ ಅಶ್ವಿನ್, ಅಜಿತ್ ಕುಮಾರ್ ಕೂಡ ತಮ್ಮ ಹೆಸರನ್ನ ಕಂಡುಕೊಂಡಿದ್ದಾರೆ. ಸೊ ಒಟ್ಟಾರೆ 139 ಜನ ದೇಶದ ಗಣ್ಯರಿಗೆ ಬೇರೆ ಬೇರೆ ವಿಭಾಗದಲ್ಲಿ ಸೇವೆ ಸಲ್ಲಿಸಿರುವ, ಗಣನೀಯ ಸೇವೆ ಸಲ್ಲಿಸಿರುವ 139 ಜನ ಗಣ್ಯರಿಗೆ ಪದ್ಮ ಪ್ರಶಸ್ತಿ ಘೋಷಣೆಯಾಗಿದೆ. ಅವರಲ್ಲಿ ಕರ್ನಾಟಕದ 9 ಜನ ಇದ್ದಾರೆ ಅನ್ನೋದೇ ನಮ್ಮೆಲ್ಲರ ಹೆಮ್ಮೆ.